ಎಕರೆಗೆ ಸುಮಾರು 3 ಕ್ವಿಂಟಲ್ ಬೆಳೆದ್ರೆ ಬಿ 75,000 ರೂಪಾಯಿ ಬರ್ತಾರೆ. ಸುಮ್ಮನೆ ಇದು ದನ ಕೂಡ ತಿಂಬಲ್ ನೋಡಿ ಸರ್. ಮಾರ್ಕೆಟ್ದವ್ರು ಯಾವಾಗ ಕಟಾವ್ ಅಂತ ಹೇಳಿ ನಾವು ತೋತೀವಿ ಅಂತೇಳಿ ವ್ಯಾಪಾರಿಗಳು ಫೋನ್ ಮಾಡ್ತಾರೆ. 2 ಇಂಚ್ ಒಳ ಮೇಲ್ಪಟ್ಟು ಇರ್ಬೇಕ್ರಿ ಇದು. 2 ಇಂಚ್ ತೆಳಗೆ ಹೋಯ್ತಾ ಬೀಜ ಹೇಳಲ್ರಿ ಇದು. ಹಲೋ ಸ್ನೇಹಿತರೆ, ಸ್ವಾಗತ ಸವಾಲ್ ಕೃಷಿಗೆ. ನಾನು ನಿಮ್ಮ ಸ್ನೇಹಿತ ರಾಘು ಮಾತಾಡೋದು. ಸ್ನೇಹಿತರೆ, ಇವತ್ತು ನಾವು ಗುಲ್ಬರ್ಗ ಡಿಸ್ಟಿಕ್ ಆಳಂದ ತಾಲೂಕಿನಲ್ಲಿ ಹಳ್ಳಿ ಸಲ್ಗರ್ ಊರಿನಾಗ ಇದ್ದೀವಿ. ನಮ್ಮ ಜೊತೆ ವೀರಭದ್ರೇಶ್ವರ್ ಸರ್ ಇದ್ದಾರೆ. ಆ್ಯಕ್ಚುಲಿ ಅವ್ರು ಚಿಯಾ ಸೀಡ್ನು ಹಾಕ್ಯಾರ, ಅದ್ರ ಜೊತೆ ಬೇರೆ ಬೇಳೆನೂ ಹಾಕ್ಯಾರ. ಅವ್ರ ಬಾಯಿಲಿಂದ ಕೇಳೋಣ. ಮೊಟ್ಟ ಮೊದಲನಾಗಿ ನಮ್ಮ ಯೂಟ್ಯೂಬ್ ಚಾನಲ್ದವರಿಗೆ ನಮಸ್ಕಾರಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಎಲ್ಲ ರೈತ ಬಾಂಧವರಿಗೂ ಕೂಡ ನಮಸ್ಕಾರಗಳು. ನಮಸ್ಕಾರ ಸರ್. ಏಕೆಂದರೆ ನಾವು ತೊಗರಿ ಬೆಳೆದು ನಮಗೆ ಹ್ಯಾಬಿಟ್ ಆಗಿಬಿಟ್ಟಿದೆ. ಹೋದ ವರ್ಷ ಏನು ಮಾಡಿದ್ರಿ, ಒಂದು ಎಂಜಾಯ್ದವ್ರು ಬಂದರು ನಮ್ಮಲ್ಲಿ. ಓಕೆ ಸರ್. ಹಾಂ ಹಾಂ. ಎಂಜಾಯ್ದವ್ರು ಬಂದು ಒಂದು 20 ರೈತರಿಗೆ ಆಯ್ಕೆ ಮಾಡಿದ್ರಿ ಅವರು. ಓಕೆ ಸರ್. 20 ರೈತರಿಗೆ ಆಯ್ಕೆ ಮಾಡಿ ಕಿಶಿನಿಂದ ಕೃಷಿ ಗುಂಡ ಹೊಡೆದ್ರು. ಹೊಡೆದ ಕಿಶಿಂದ 1 ಎಕರೆಯಿಂದ ಅವರು ಲೀಜಿಂಗ್ ಅಂತ ತೊಗೊಂಡ್ರಿ ಅವರು. ಓಕೆ ಸರ್. ಹಾಂ, ಅವರೇ ಲೀಸ್ ತೊಗೊಂಡ್ರಿ. ಹಾಂ, ಲೀಸ್ ತೊಗೊಂಡು 65,000 ರೂಪಾಯಿ ಅಂತ ಮಾತಾಡಿದ್ರಿ. ಅವರು 5-6 ನಮೂನ ಬೀಜಗಳು ಕೊಟ್ರಿ. ಅದ್ರಾಗ ಒಂದು ಇದು ನೋಡ್ರಿ, ಇದು ಕಿನ್ಯೋ ಅಂತ. ಇದು ಕಿನ್ಯೋ ಅಂತ ನಾವು ಫಸ್ಟ್ ಕೇಳಿದ್ವು, ನಮಗೂ ಕೂಡ ಗೊತ್ತಿಲ್ಲ ಇದು ಕಿನ್ಯೋ. ಕಿನ್ಯೋ ರೀ. ಇದು ಅಂದ್ರೆ ತೊಗರಿ ಸಜನ್ದಲ್ಲಿ ಹಾಕಿದೇವ್ರಿ. ಇದಕ್ಕೆ ತೊಗರಿ ಸಜನ್ದಲ್ಲಿ ಹಾಕಿದ್ಮೇಲೆ ಅದು ಮುಂದೆ ಎದ್ದತ್ರಿ. ಎದ್ದಕ್ಕಿಂತ ಸಾಯ್ಕೋತ ಬರ್ತದೆ. ಅಂದ್ರೆ ಮಳೆ ಟೈಮ್ನ ಹಾಕಿರಿ ನೀವು? ಹಾಂ, ಮಳೆ ಮುಂಗಾರಿನ ಹಾಕಿರಿ. ಮುಂಗಾರಿ ಹಾಕಿದ್ರಿ. ಅವಾಗ ಹಾಕಿದ್ದು ಪೂರಾ ಹೋಗ್ತಿರಿ. ಅದು ಹಾಕಿದ್ಮೇಲೆ ಎದ್ದತ್ರಿ. ಎದ್ದಕ್ಕಿಂತ ಪೂರ್ತಿ ಹೋಯ್ತಿರೋದು. ವರ್ಷ ಸತ್ ಬಿಡ್ತು. ಓಕೆ, ಹೋದ ವರ್ಷ ಸರ್. ಹೋದ ವರ್ಷ ರೀ. ಆಮೇಲೆ ಅಂದ ನಮ್ಮ ಸಯ್ಯ ಸರ್ ಅವ್ರು ಹೇಳಿದ್ರಿ, ಇಲ್ರಿ ಚಿಯಾ ಅಥವಾ ಕಾಮ ಕಸ್ತೂರಿ ಅಂತ ಹಾಕ್ಬೇಕಲ್ಲತ್ತೀವಿ ಅಂದ್ರು. ತಂದು ಕೊಡ್ರಿ ಬೀಜ ಹಾಕ್ತೇವೆ ಅಂದ್ರಿ. ಅದು ಹಾಕ್ತೇವೆ ಅಂದ್ಮೇಲೆ ಅವ್ರಿಗಂದ ನೀರಿನ ಇದು ಗುಂಡ ಹೊಡೆದ್ರೆ ನೀರು ಇಲ್ರಿ ಇಲ್ಲಿ. ನೀರು ನಿಂದ್ರಲ್ಲ ಆಳಾಗ. ಓಕೆ, ನಾವೇನು ಮಾಡಿದೆವು, ನೀರೇ ಇಲ್ಲ ನಂಬಲ್ಲಿ. ಹ್ಯಾ ಮಾಡಿದ್ರಿ. ಅಂದ್ಮೇಲೆ ಕುಸಿ ಬಿತ್ರಿ, ಅಲ್ಲ ಅಕ್ಷಿ ಬಿತ್ತರಿ ಅಂತೇಳಿ ಕೊಟ್ರಿ. ಅಕ್ಷಿ ಇದು ಬಿತ್ತಿದೆವು. ಬಿತ್ತ ಮೇಲಿಂದ ಅದು ಬಿ ಬರೋಬ್ಬರಿ ಲಾಭ ಆಗಿಲ್ರಿ ಅವ್ರಿಗೆ. ಓಕೆ ಸರ್. ಹಾಂ, ಅದಕ್ಕೆ ಅವರು ಹೇಳೋದು ಮಾತಿಂದ ಚಿಯಾ ಸೀಡ್ ಸರಿಯಾಗದ ಅಂದ್ಮೇಲೆ ಚಿಯಾ ಮತ್ತು ಕ್ಯೂನೋ ಎರಡು ಅನ್ಸರಿ. ಇದು ಕಿನೋ ರೀ. ಕಿನೋ. ಇದು ಏನದ ಚಿಯಾ ಸೀಡ್ಸ್. ಚಿಯಾ ಸೀಡ್ಸ್ ರೀ. ಓಕೆ, ಅಂದ್ರೆ ಎರಡು ನಡುವೆ ಹಾಕಿರಿ ಸರ್? ಇದು ಎರಡು ನಡುವೆಯಿಂದ ನೋಡ್ಬೇಕು, ಇದೊಂದು ಟ್ರೈ ಮಾಡ್ಬೇಕಂತೇಳಿ ಹಾಕಿನ್ರಿ ಅಷ್ಟೇ. ಓಕೆ ಸರ್. ಓಕೆ, ಇದು ಯಾವ ತಿಂಗಳಿಗೆ ಬಿತ್ತೀರಿ ಸರ್? ಇದು 10ನೇ ತಿಂಗಳ ಬಿತ್ತೀನಿ ಸರ್. 10ನೇ ತಿಂಗಳ. ಅಕ್ಟೋಬರ್ನಾಗ ಬಿತ್ತೀರಿ? ಅಕ್ಟೋಬರ್ನಾಗ ಬಿತ್ತ ತಕ್ಷಣ ಇವತ್ತು ಜನವರಿ ಅಂದ್ರೆ 2 ತಿಂಗಳು, ಆಲ್ಮೋಸ್ಟ್ ಅಲ್ಲಿ 2.5 ತಿಂಗಳು ನಡೆದ್ರಿ. 3 ತಿಂಗಳು ಚಾಲು ಹೋಗ್ಯ ಸರ್. 1 ಎಕರೆಗೆ ಎಷ್ಟು ಬೀಜ ಆಗ್ತದೆ ಸರ್ ಇದು ಚಿಯಾ ಸೀಡ್? ಚಿಯಾ ಸೀಡ್ಸ್ 1 ಎಕರೆಗೆ 800 ಗ್ರಾಮ್ ಅಥವಾ 700 ಗ್ರಾಮ್ ಬಿ ಹಾಕ್ತಾರ್ರಿ. ಅದು ಟೋಟಲ್ ಎಷ್ಟು ಎಕರೆ ಮಾಡಿರಿ ಸರ್? 1.5 ಎಕರೆ ಅದ ರೀ. 1.5 ಎಕರೆ ಎಷ್ಟು ಬೀಜ ಆಗ್ತದ್ರಿ? 1 kg ಹಾಕೇನ್ರಿ ಸರ್. 1 kg ಚಿಯಾ ಸೀಡ್ಸ್. ಅದು ಹೆಂಗ್ ಕೆಜಿ ಬಿತ್ತು ಸರ್ ನಿಮಗೆ? ಅದು 1,000 ರೂಪಾಯಿ ಕೆಜಿ. 1,000 ರೂಪಾಯಿ ಕೆಜಿ. ಹೌದಾ? ಆಮೇಲೆ ಕ್ಯೂನೋ ಸರ್? ಕ್ಯೂನೋ ಅದು ಕೊಟ್ಟರೆ ಐತ್ರಿ ಸಯ್ಯ ಸರ್ ಅವ್ರ ಕಂಪನಿ. ಅವ್ರು ಕೊಟ್ಟಿದೆ. ನಾ ಎಲ್ಲಿ ತಂದಿಲ್ಲ. ಅದನ್ನ ನಡುವೆ ಬೀಸಾಕ್ ಬಿಟ್ರಿ ಹಂಗೆ? ಹಾಂ ರೀ. ಅದ್ರ ಜೊತೆ 90% ಎದ್ದಿಲ್ರಿ ಇದು. ನಾ ಹಾಕಿನ್ರಿ ಜಾಸ್ತಿ. ಓಕೆ, ಅಂದ್ರೆ 1 ವರ್ಷದ ಬೀಜ ಆದ್ಮೇಲೆ ಏನಾತ್ರಿ, ಹಳಿದಾತದು. ಹಳಿದಾದ್ಮೇಲೆ ಅದು ಹೇಳಲ್ರಿ. ಅದು ಹೇಳಲ್ಲ ಸರ್? ಇದು 1 ವರ್ಷ ಹಳಿದಿತ್ತೇನ್ರಿ ಬೀಜ? 1 ವರ್ಷ ಹಳಿದಿತ್ರಿ ಇದು. ಓಕೆ ಓಕೆ ಓಕೆ. ಅದನ್ನ ಟ್ರೈ ಮಾಡಬೇಕು, ಎದ್ರಿ ಹೇಳಕಂತ ಹೇಳಿ ನಾ ಇದ್ರೊಳಗೆ ಚೆಲ್ಲಿ ನಟೆ. ಯಾಕಂದ್ರೆ ನೋಡಿ ಕಲರ್ ಭಾರಿ ಬಂದ ನೋಡಿ ಸರ್. ಕಲರ್ ನಿಕ್ಕ ಗುಲಾಬಿ ಕಲರ್ ಅದ ನೋಡ್ರಿ. ನಿಕ್ಕ ಗುಲಾಬಿ ಕಲರ್ ಅದ. ಹೌದಾ ಸರ್? ಈಗ ಇದಕ್ಕೆ ಗೊಬ್ಬರ ಏನೇನು ಕೊಟ್ರಿ ಸರ್? ಈಗ ನಾವು ಗೊಬ್ಬರ ನೋಡ್ರಿ, ಆರ್ಗಾನಿಕ್ ಒಂದು ಮೊಟ್ಟೆ ಗೊಬ್ಬರ ಇತ್ತು ಸರ್. ಅಂದ್ರೆ 50 kg ಪ್ಯಾಕೆಟ್. 50 kg ರೀ. ಓಕೆ, ಒಂದು 50 kg ಬೀಜ. ಆರ್ಗಾನಿಕ್ ಅಂದ್ರೆ ಮೈಕ್ರೋನ್ಯೂಟ್ರಿಯೆಂಟ್ ಎಲ್ಲ ಇದೆ. ಓಕೆ. ಹಾಂ ರೀ. ಒಂದು ಮೊಟ್ಟೆಯಿಂದ ಬರೀ ಹರಿವಿನ ಅದಕ್ಕ ಚೆಲ್ಲಿನಿ, ಬಿತ್ತಿಲ್ಲ ಅದಕ್ಕ. ಖಾಲಿ ಹಾಕ್ಬಿಟ್ರಿ ಚೆಲ್ಲಿ? ತುಂಬಾ ಹಾಕಿನ್ರಿ. ಬೀಜ ಕೂಡ ಅದೇ ಫಸ್ಟ್ ಏನ್ ಮಾಡಿದ್ರಿ, ಉಳುಮೆ ಮಾಡ್ದ. ಉಳುಮೆ ಮಾಡಿ ಮತ್ತೆ ಗಳೆ ಹೊಡೆದ ಕಿಸಿನ ಬೀಜ ಅಂದ ಚೆಲ್ಲಿರಿ ಭೂಮಿಗೆ ಡೈರೆಕ್ಟ್ ಚೆಲ್ಲಿರಿ ಸರ್ ನೀವು? ಡೈರೆಕ್ಟ್ ಚೆಲ್ಲಿರಿ. ಟ್ರ್ಯಾಕ್ಟರ್ಲಿ ನಡೆಯಲ್ರಿ ಇದು. ಯಾಕಂದ್ರ 2 ಇಂಚ್ ಒಳ ಮೇಲ್ಪಟ್ಟು ಇರ್ಬೇಕ್ರಿ ಇದು. 2 ಇಂಚ್ ತೆಳಗೆ ಹೋಯ್ತಾ ಬೀಜ ಹೇಳಲ್ರಿ. ಓಹೋ, ಜರ್ಮಿಷನ್ ಆಗಲ್ರಿ. ಅದಕ್ಕೆ ನೀವು ಮ್ಯಾಲೆ ಚೆಲ್ಲಿ ಬಿಟ್ರಿ? ಮ್ಯಾಲೆ ಹಾಕಿನ್ರಿ. ಓಕೆ ಓಕೆ. ಇದು ಮ್ಯಾಲೆ ಚೆಲ್ಲಿದ ಮೇಲೆ ಸರ್ ಈಗ ನೀರ್ಗೇನೇನು ಕೊಟ್ಟಿಲ್ಲ ಅದಕ್ಕೆ? ಡೈರೆಕ್ಟ್ ಇದಕ್ಕೆ ಮಷಿಲಿಂದ ಹಾಕಿನ್ರಿ. ಹೌದಾ? ಗೊಬ್ಬರ ಯಾವಾಗ ಕೊಟ್ರಿ ಸರ್? ಮೈಕ್ರೋ ಗೊಬ್ಬರ ಅದೇ ಬಿತ್ತಳೆ ಟೈಮಿಗೆ ಹಾಕಿನ್ರಿ. ಆ ಟೈಮ್ನಾಗೆ ಹಾಕಿನ್ರಿ. ಓಕೆ. ಅದು ಹಾಕಿದ ತಕ್ಷಣ ಸರ್ ಮತ್ತೇನಾರ ರೋಗ, ಮತ್ತೇನಾರ ಯೂರಿಯಾ ಮತ್ತೇನಾರ ಕೊಟ್ಟಿರಿ ಬೇರೆ? ಯೂರಿಯಾ ನೋಡ್ರಿ, ಒಂದು ಫೀಟ್ ಬಂದ ಮೇಲೆ ಯೂರಿಯಾ 1 ಮೂಟೆ ಯೂರಿಯಾ ಕೊಟ್ಟಿನಿ. ಒಂದು 50 kg ಪ್ಯಾಕೆಟ್. 50 kg ಅದನ್ನ ಹಂಗೆ ಚೆಲ್ಲಿರಿ ನೀವು? ಅದು ಬಿ ಚೆಲ್ಲಿನಿ ಸರ್. ಅದ್ರ ಆದ್ಮೇಲೆ ಏನು ಬೀಜ ಕೊಟ್ಟಿಲ್ಲ, ಏನು ಗೊಬ್ಬರ ಏನು ಕೊಟ್ಟಿಲ್ಲ? ಏನು ಯಾವ್ದು ಕೊಟ್ಟಿಲ್ರಿ. ಕಳೆ ಮಾತ್ರ ತೆಗ್ಸಿ ನೋಡ್ರಿ. ಕಳೆ ತೆಗ್ಸಿರಿ ಸರ್? ಹೌದಾ? ಕೈಲಿಂದ ತೆಗ್ಸಿರಿ ಸರ್? ಅದು ಹೆಣ್ಮಕ್ಳು ಹಚ್ಚಿ ತೆಗ್ಸಿರಿ. ಹಾಂ ಸರ್. ಆಮೇಲೆ ಸರ್ ಇದ್ರ ಆದ್ಮೇಲೆ ಏನಾದ್ರು ಇದಕ್ಕೆ ರೋಗ ಏನಾರ ಬಂದದ? ಯಾವ್ದು ರೋಗ ಇಲ್ಲ ನೋಡ್ರಿ. ಇನ್ನಿ ತಕನು ನಾ ಈ ಕಿನಿಯೋಕ್ ಬಿ ಅವ್ರು 12 ನಮೂನೆ ಎಣ್ಣೆ ಕೊಟ್ಟಿರಿ. ಅವ್ರು ಯೂಸ್ ಮಾಡಿದೆವು, ಖರೆ ನಾನು ಬಲ್ಲಿ ಏನೋ ಬಿದ್ದವ್ರು. ನಾವು ಒಟ್ಟನೆ ಇವಾಗ ಸಿಂಪಡಿಸಿಲ್ಲ ನೋಡ್ರಿ. ಒಟ್ಟನೆ ಇದಕ್ಕೆ ಒಟ್ಟನೆ ಮಾಡಿಲ್ಲ. ಒಟ್ಟನೆ ಏನು ಔಷಧಿ ಹೆಸರೇ ತೆಗ್ದಿಲ್ಲ. ಓಕೆ ಓಕೆ.
ಅಂದ್ರೆ ಖಾಲಿ ಒಂದು ಮೈಕ್ರೋನ್ಯೂಟ್ರಿಯೆಂಟು ಖಾಲಿ ಒಂದು ಯೂರಿಯಾ ಕೊಟ್ರಿ ಮುಗಿತದರ ಆದ್ಮೇಲೆ ಅದಕ್ಕೇನು ರೋಗ ಬಂದಿಲ್ಲ ಏನು ಬಂದಿಲ್ಲ. ಬಂದಿಲ್ಲ, ಬರೀ ನೀರು ಹಾಸ್ಕೊತ ಹೋಗಿದ್ದೇವೆ ನೋಡ್ರಿ. ಇದಕ್ಕೆ ಸರ್ ಮ್ಯಾಕ್ಸಿಮಮ್ ನಮ್ಗೆ ಎಷ್ಟು ಕ್ವಿಂಟಲ್ ತನಕ ಬರ್ತದೆ ಅಂತ ಹೇಳಿ ಸರ್? ಇದು ಒಂದು ಎಕರೆಗೆ ಚಿಯಾ ಸೀಡ್ ಅದೇ ಚಿಯಾ ಸೀಡ್ ಒಂದು ಎಕರೆಗೆ 4 ಕ್ವಿಂಟಲ್ ಅಂತ ಹೇಳಿರಿ ಸರ್. 4 ಕ್ವಿಂಟಲ್ ಹೇಳ್ಯಾರ. ಹೌದು. ಮಾರ್ಕೆಟ್ ಏನಾರು ನೀವು ನೋಡ್ಕೊಂಡ್ರಿ ಎಷ್ಟು ಬರ್ತದೆ ಏನಿಲ್ಲ ಅಂತ ಹೇಳಿ ಅಂದಾಜ? ಮಾರ್ಕೆಟನ್ನ ಇನ್ನೂ ಪರಿಚಯ ಮಾಡಿಲ್ರಿ. ಇಲ್ಲ ಅಂದ್ರೆ ನೀವು ನೋಡಿರ್ಬೋದಲ್ಲ ಸರ್ ಎಷ್ಟು ನಡೆದ ಪ್ರೈಸ್ ಅಂತ ಹೇಳಿ? ಹೇಳ್ತಾರಿ ಅಲ್ಲಿ 30,000 ನಡೆದ, 25,000 ನಡೆದ ಕ್ವಿಂಟಲ್ ಹೇಳ್ತಾರೆ ಅಷ್ಟೇ. ಹಾಂ. ಅಂದ್ರೆ ನಾವು ಹೋಗಿ ಮಾರ್ಕೆಟ್ ಹೋಗಿಲ್ರಿ. ನೀವು ಮಾರ್ಕೆಟ್ ಹೋಗಿಲ್ಲ, ಇದು ಫಸ್ಟ್ ಟೈಮ್ ಅದ ನಿಮಗೆ? ಫಸ್ಟ್ ಟೈಮ್. ಓಕೆ ಸರ್. ಇದು ಕ್ವಾನಾ ಸರ್ ಎಷ್ಟು ಏನು ಹೇಳ್ಯಾರ ನಿಮಗೆ? ಇದು ಕೊಯ್ನದು ಅವರು ಸಯ ಸರ್ ಹೇಳೋದು 50,000 ಇದು ಅಂದ್ರೆ ಅಂದಾಜು. ಹಾಂ 50,000 ರೂಪಾಯಿ ತನಕ ಹೋಗ್ತದ. ಹೌದ್ರಿ. ಅಂದ್ರೆ ನಮ್ದು ರೈತರು ಕಡ್ಲಿ ಅದು ಹಾಕೋದ್ ಬದ್ಲಿ ಈ ರಬಿ ಒಳಗ ಇದು ಚಿಯಾ ಸೀಡ್ ಹಾಕೊಂಡ್ರೆ ಅವ್ರಿಗೆ ಒಂದ್ ಕಡೆ ಇನ್ಕಮ್ನು ಆಗ್ತದೆ. ಇದು ಹಾಕೊಂಡು ಒಳ್ಳೆ ಇಳುವರಿ ಕೂಡ ಬರ್ತದ್ರಿ, ಒಳ್ಳೆ ಆದಾಯ ಕೂಡ ಬರ್ತದೆ ರೈತರಿಗೆ. ಓಕೆ. ಈಗ ತೊಗರಿ ಆಯ್ತು, ಕುಸುಬಿ ಆಯ್ತು, ಎಕರೆಗಿಂದ 5 ಅದು ಸೇಮ್ 4-5 ಕ್ವಿಂಟಲ್ ಬರ್ತದೆ. 4-5 ಕ್ವಿಂಟಲ್ ಬರ್ತಾರೆ. ಅದು 4-5 ಕ್ವಿಂಟಲ್ ಬೆಳೆದು ಇದು ಒಂದೇ ಕ್ವಿಂಟಲ್ದಾಗ ತೆಗಿತಿರೋದು. ಓಕೆ. ಪ್ರೈಸ್ ಅವ 7-8 ಸಾವಿರ ರೂಪಾಯಿ, 6-8 ಸಾವಿರ ರೂಪಾಯಿ ತಂದ್ರೆ 20-25 ರೂಪಾಯಿ ಇದು ಒಂದೇ ತೆಗಿತಿರೋದು 1 kg 1 ಎಕರೆ. ಸೊ ಇದು ಒಂದು ನಿಮ್ದು ಪ್ರಾಕ್ಟೀಸ್ ಅಂತ ತಿಳ್ಕೊರಿ ಸರ್, ಹೌದಲ್ರಿ? ಇದು ಪ್ರಾಕ್ಟೀಸ್ ಮಾಡಿ. ಸರ್. ಇಲ್ಲ ಸರ್, ಭಾರಿ ಸರಿಯಾಗಿ ಬರ್ತದೆ. ಇದು ಮುಂದೆ 1.5 ಎಕರೆ ಹಾಕ್ತೀನಿ ರೀ ಇದಕ್ಕೆ ನಾ. 1 ಎಕರೆ 1.5 ಎಕರೆ ರೀ ಸರ್. ಒಂದು ಏನು ಮಾಡ್ರಿ ಸರ್, ಇದು ಒಂದು ನಿಯರ್ ನಿಮ್ದು ಹೊಸದ ರೀ, ಹೌದಾ? ಇದು ಒಂದು ಹಾರ್ವೆಸ್ಟ್ ಯಾವಾಗ ಆಗ್ತದೆ ಸರ್? ಯಾವಾಗ ಈ ಹಾರ್ವೆಸ್ಟ್ ಮಾಡೋದಿಲ್ಲ ಸರ್, ಕೈಲೇ ಮಾಡ್ಬೇಕ್ರಿ ಇದು. ಇಲ್ಲ ಯಾವಾಗ ಮಾಡ್ಬೇಕು? ಯಾವ ತಿಂಗಳಾಗ? ಈ ತಿಂಗಳಿಗೆ ಈಗ ಬರ್ತದೆ ನೋಡ್ರಿ. ಈಗ ಇದು ಜನವರಿ ಎಂಡದಾಗ ಬರ್ತಾರೆ. ಜನವರಿ ಎಂಟದ ಫೆಬ್ರವರಿ ಚಾಲು ಆಗ್ತದೆ. ಪೇಪರ್ದಾಗ ರಾಶಿ ಆಗ್ಬಿಡ್ತದೆ. ಅಂದ್ರೆ 4 ತಿಂಗಳದ ಏನು ಸರ್ ಕ್ರಾಪ್ ಇದು ಬೆಳಿ? ಇದು 3 ತಿಂಗಳದ ಅಂತ ಹೇಳ್ತಾರೆ. 3 ತಿಂಗಳೇನು ಸರ್? 3 ತಿಂಗಳು ಹೇಳ್ತಾರೆ. 125 ದಿನದಲ್ಲಿ ಕಟಾವು ಬರ್ತಾರೆ. ಇದು ರಾಶಿನೇ ಕಂಪ್ಲೀಟ್ ಆಗ್ತಾರೆ 125 ದಿವಸನಾಗ. ಓಕೆ, ಫುಲ್ ಕಟಾನ್ ಆಗ್ತದೆ. ಕಟಾವ್ ಆಗ್ತಾರೆ. ಇದಕ್ಕೆ ನೀವು ಕಟಾವ್ ಏನು ಕೈಲಿಂದ ಮಾಡ್ಬೇಕಾ ಮಷೀನ್? ಕೈಲೇ ಮಾಡ್ಬೇಕು. ಕೈಲಿಂದ ಮಾಡ್ಬೇಕು. ಓಕೆ. ಲೇಬರ್ ಹಚ್ಚಿಗೆ ಸರ್. ನೀವು ಒಂದು ಏನು ಮಾಡಿರಿ ಸರ್, ಈಗ ವಿಡಿಯೋ ತೊಗೊಂಡಿವಿ, ನಮ್ಮ ರೈತರಿಗೆ ಗೊತ್ತಾಗ್ತದೆ ಸರ್ ಇದು ಮಾಡಿದ್ರೆ ಯೂಸ್ ಆಗ್ತದೆ ಅಂತ ಹೇಳಿ. ಆಮೇಲೆ ನಮ್ದು ಗುಲ್ಬರ್ಗಾ ಸೈಡ್ ಬೆಳೆಸ್ತದೆ, ಇವನ್ ನಮ್ಮ ಬೀದರ್ ಸೈಡು ಬೆಳೆಸ್ತಾರೆ ಆ್ಯಕ್ಚುಲಿ. ಅಲ್ಲಿನೂ ಚೆನ್ನಾಗಿ ಬರ್ತದೆ, ಇಳುವರಿ ಚೆನ್ನಾಗಿ ಬರ್ತದೆ. ಇದು ಏನು ಮಾಡಿ ಸರ್, ನೆಕ್ಸ್ಟ್ ನೀವು ನಮಗೆ ಎಷ್ಟು ಪ್ರೈಸ್ ಹೋಗ್ಯದ ಅಂತ ಒಂದು ಶಾರ್ಟ್ ವಿಡಿಯೋ ನಿಮಗೆ ಅಷ್ಟೇ. ಅಂದ್ರೆ ನಮ್ಗೆ ಏನಾಗುತ್ತೆ, ರೈತರಿಗೆ ಗೊತ್ತಾಗ್ತದೆ ಸರ್ ನಿಮ್ಗೆ ಎಷ್ಟು ಪ್ರೈಸ್ ಬಂತು. ಈಗ ಮಾರ್ಕೆಟಿಗೆ ನಡೆದ 25,000 ರೂಪಾಯಿ ನಡೆದ ಕ್ವಿಂಟಲ್, ಆದ್ರೆ ನಿಮ್ಮ ಟೈಮ್ನಾಗ ಎಷ್ಟು ನಡೆದ ಅಂತ ಗೊತ್ತಾಗ್ತದೆ ನಮಗೆ. ಈಗ ಸದ್ಯ ಇದು ಮಾರ್ಕೆಟ್ದಾಗ ಇದು ಮೊಬೈಲ್ದಾಗ ಬಿಟ್ಟಿದ್ದೇವ್ರಿ. 25,000 ಮಾರ್ಕೆಟ್ದವ್ರು ಯಾವಾಗ ಕಟಾವ್ ಅಂತ ಹೇಳಿ ನಾವು ತೋತೀವಿ ಅಂತೇಳಿ ವ್ಯಾಪಾರಿಗಳು ಫೋನ್ ಮಾಡ್ತಾರೆ. ನೀವು ಫೋನ್ ಮಾಡ್ತಾರೆ ಬರತ್ತದ? ಮಾಡ್ತಾರೆ. ಓಹೋ, ಸರಿಯಾಗದಲ್ಲ ಸರ್. ಮತ್ತೆ ಈಗ ನಾನು ನೋಡ್ರಿ ಇಳುವರಿ ನೋಡಿದಾಗ ಇದು ಮಿನಿಮಮ್ 4-5 ಕ್ವಿಂಟಲ್ ಮೇಲೆ ಬರ್ತದೆ ಸರ್ ಆ್ಯಕ್ಚುಲಿ. ನೋಡ್ರಿ ನೋಡ್ರಿ ಈ ಸರಿಯಾಗಿ ಬಂದ ಸರ್. ಆಮೇಲೆ ಇನ್ನೊಂದು ಕ್ವಾನಾ ನಿಮ್ದು ಅಡ್ವಾಂಟೇಜ್ ಏನೋ ಒಂದು, ಯಾಕಂದ್ರೆ ಮತ್ತೆ ನಿಮ್ಮ ನಡುವಿನ ಹಾಕಿರಲ್ಲ, ಅದು ನಿಮ್ಗೆ ಬೆನಿಫಿಟ್ ಅದು ಒಂದು ಕೈಂಡ್ ಆಫ್. ಹೌದು, ನಿಮ್ಮ ಗೊಬ್ಬರ ಏನು ಖರ್ಚು ಏನು ಆಗ್ಯದಲ್ಲ, ಅದೇ ಖರ್ಚು ಅದರೊಳಗೂ ಬರ್ತೈತೆ ರೀ, ತೆಗಿಬೋದು ಅದು. ಇದು ಏನಮ್ಮ 10 ಆಳುಗಳು ಹಚ್ಚಿಕಿಸಿಂದ ಕಳಿಸಿ ತೆಗ್ದಿಂದ ಮತ್ತೇನಾಗಿಲ್ಲ ಅದಕ್ಕೆ ಅದೇ ಖರ್ಚು ಮತ್ತೇನಿಲ್ಲ. ಕಳೆ ತೆಗ್ಸೋದು ಅಷ್ಟೇ ರೀ, 1-2 ಸಾವಿರ ರೂಪಾಯಿ. ನೀರು ಮಾತ್ರ ಇದಕ್ಕೆ ಅಡಿ ಬಂಜ ಸ್ವಲ್ಪ ಇದು ಅಂತೇಳಿ 5 ಸಾರಿ ಹಾಕಿನ್ರಿ. ನೀರು ಬಿಟ್ರಿ ಅನ್ಸ 5 ಸರ್ತಿ? ನೀರು 5 ಸಾರಿ ಬಿಟ್ಟಿನ್ರಿ ಕಂಪಲ್ಸರಿ. ಸ್ಪ್ರಿಂಕ್ಲರ್ ಬಿಟ್ರೆ ಹರಿನೀರು ಬಿಡ್ಬೇಕು. ಸ್ಪ್ರಿಂಕ್ಲರ್ ಇದು ನಡೆಯಲ್ರಿ ಇದು ಒಟ್ಟನೆ. ಈ ಟೈಮ್ ಬತ್ತಲ್, ಈ ಮೂಮೆಂಟ್ ಬತ್ತಲ್ರಿ, ಸ್ಪ್ರಿಂಕ್ಲರ್ ನಡೆಯಲ್ರಿ ಸರ್ ಇದಕ್ಕೆ. ಓಕೆ. ಇದು ಯಾಕ ದಾಣಿ ಆಗ್ಯದ್ರಿ, ಕಾಟ್ಕೊಂಡದ್ರಿ. ಈಗ ಇದ್ರ ಮ್ಯಾಲ ನೀರು ಬಿತ್ತಂದ್ರ ದಾಣಿ ಉಬ್ಬುತ್ತಿರೋದು. ಓಕೆ, ಹಂಗೇನ್ ಸರ್ ಇದು? ಹಾ ರೀ. ಓಕೆ. ಇದು ನೀರಿಂದ ಅವಶ್ಯಕತೆ ಇಲ್ರಿ ಇದಕ್ಕ. ಮ್ಯಾಲಿಂದು ನೀವು ಬಡ್ಡೆಗೆ ಎಟ್ಟು ಹಾಯಿಸ್ರಿ, ಕೆಳಗಿಂದ ಹಾಕ್ಬೇಕ್ರಿ ಇದು? ಕೆಳಗಿಂದ ಹಾಕ್ಬೇಕ್ರಿ. ಓಕೆ. ಸಣ್ಣ ಆಗಿದ್ದಾಗ ಮಾತ್ರ 1 ತಿಂಗಳ 1.5 ತಿಂಗಳ ತನಕ ಮ್ಯಾಲಿಂದ ಹಾಸ್ಬೋದು ನಾವು. ಇದು ತೆನಿ ಬಿಟ್ಕೋತ ಬಂದು ಹೂವು ಬಿಟ್ಟ ಹಂತದಲ್ಲಿ ಒಟ್ಟ ಹಾಯಿಸ್ಬಿಡ್ತಿರುತ್ತೆ. ಓಕೆ ಸರ್. ಓಕೆ. ಆಮೇಲೆ ಸರ್ ಇದು ಸ್ವಲ್ಪ ಹೂವು ಹೆಚ್ಚಿಗೆ ಬರಬೇಕು, ಕಾಯಿ ಹೆಚ್ಚಿಗೆ ಬರ್ಬೇಕಂದ್ರೆ ಏನು ಔಷಧಿ ಏನಾರ ಹೊಡೆದಾರ ಅಥವಾ ಸಜೆಷನ್ ಮಾಡ್ತಾರೆ ಸರ್ ಇದಕ್ಕೆ? ಇದು ನಾರೇ ಇನ್ನೂ ಟ್ರೈ ಮಾಡಿಲ್ರಿ. ಇದು ಅದಕ್ಕೆ ಭಾಳ ಮಂದಿ ಕೇಳಿದವ್ರಿಗೆ ಇದು ಭಾಳ ಒಳ್ಳೆ ಇಳುವರಿ ಅದ, ಮತ್ತು ಬೆಳೆ ಕೂಡ ಚೆನ್ನಾಗ್ಯದ, ಇದಕ್ಕೆ ಏನು ಹತ್ತಲ್ಲ ಅಂತಂದ್ರಿ. ಅಂದ್ರೆ ನೀವು ಏನು ಹೊಡೆದಿಲ್ರಿ ಅಂತ ತಿಳ್ಕೊಂಡು? ಏನು ಮಾಡಿಲ್ಲ ಸರ್. ಓಕೆ ಸರ್. ಓಕೆ. ಜೇನಣ ಎಷ್ಟು ಸೂಪರ್ ಐತಿರಿದ್ರಕ. ಜೇನು ನೊಣಗಳ್ರಿ? ಕಂಡಬಿಟ್ಟಿರಿ. ಇದಕ್ಕೆ ಅಟ್ರಾಕ್ಷನ್ ಭಾಳ ಅದ ಅಂತ ತಿಳ್ಕೊರಿ. ಅಟ್ರಾಕ್ಷನ್ ಭಾಳ ಅದ ರೀ. ಅಂದ್ರೆ ನೀವು ಎಲ್ಲ ಅಬ್ಸರ್ವ್ ಮಾಡಿರಿ ಈಗ? ರೀ ನೋಡ್ರಿ, ಆಲ್ರೆಡಿ ಅಂದ್ರೆ 10ನೇ ತಿಂಗಳದಾಗ ಬಿತ್ತದು. ನಮ್ದು ಕಡ್ಲಿ ಬಿತ್ತ ಟೈಮ್ನಾಗ ಬಿತ್ತರ್ ಸಾಕು, ಆ ಟೈಮ್ನಾಗ ರಾಶಿ ಆಗ್ತದ್ರಿ. ಈ ಟೈಮಿಗೆ ರಾಶಿ ಆಗ್ತದೆ. 3-3.5 ತಿಂಗಳು ಹಿಡ್ರಿ. 3.5 ತಿಂಗಳು ಆಯ್ತು ಸರ್. ಸೀದಾ ಬರ್ತದೆ ಸರ್ ಹೈಟ್? ಇದು 5 ಫೀಟ್ ಬರ್ತದೆ ನೋಡ್ರಿ ಸರ್. 5 ಫೀಟ್. ಮತ್ತೆ ಇದು ಸರ್ ಚಿಯಾ ಸೀಡ್ ರೀ? ಇಷ್ಟೇ ನೋಡ್ರಿ. ಇದು ಬಿ 3 ಫೂಟ್ ಬಂದ್ರಿ, 3-3.5 ಬಂದಬಲಿ ಬಂದಿಲ್ರಿ. ಇದು ಕೂಡ ನೋಡ್ರಿ ಎಷ್ಟು, ಇದು ನೋಡ್ರಿ ಎಷ್ಟು ಎದಿಗದ ಇದು. ನೋಡ್ರಿ ಸರ್,
ಇದು ಕೂಡ 3-3.5 ಫೀಟ್ ಬರ್ತಾವ ನೋಡ್ರಿ. ಇಲ್ಲಿ ನೀವು ಫಸ್ಟ್ ಟೈಮ್ ಮಾಡಿರಂದ್ರೆ ನೋಡ್ರಿ ಇಷ್ಟು ಬಂದದ, ಇಳುವರಿ ಚೆನ್ನಾಗಿ ಬಂದದ. ಗೊಬ್ಬರನೂ ಹಾಕಿಲ್ಲ, ಏನು ಹಾಕಿಲ್ರಿ. ಆಮೇಲೆ ಒಂದು ಫಂಟಿಗೆ ಎಷ್ಟು ಅವ್ರ ಸರ್ ಇವು ಗಿಡಗಳು ಭಾಳ ಇರ್ತಾವ್ರಿ ಸರ್. ನೋಡಿ ಅಂದಾಜು ಅನಿಸಿ ಸರ್ ಇದು ಒಂದು ಹಿಡ್ಕೊರಿದು ತೆನಿಗಳು ಎಷ್ಟು ನೋಡ್ರಿ. ಹಾಂ ಇದು ತಾಡ್ರಿ ಅಣಿಸ್ರಿ 1 2 ಅಂತೇಳಿ 1 3 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 ಮ್ಯಾಕ್ಸಿಮಮ್ 40 40 ಆನ್ ಆನ್ ಎವರೇಜ್ 40 ಅಂತ ತಿಳ್ಕೊರಿ. 40 ಇಲ್ಲ ಸರ್ ಫಸ್ಟ್ ಇಯರ್ ನಿಮ್ಗೆ ಇಷ್ಟು ಚೆನ್ನಾಗಿ ಅದಂದ್ರೆ ಇನ್ನು ಮುಂದೆ ಬರ್ತಾ ಕಲ್ತಾ ಮತ್ತು ಕಲ್ಕೋತ ಮತ್ತೆ ಹೆಚ್ಚಿಗೆ ಬಳಸ್ಕೋತ ಹೋಗ್ತೀರಿ ನೀವು ಆರಾಮ್ಸಿ. ಹಾಂ ಇದು ರೀ ಮುಂದಿನ ವರ್ಷಕ್ಕೆ ಸಿಸ್ಟಮ್ ಬೇರೆ ಮಾಡ್ಬೇಕಂದೇನು ಸರ್. ಹಾಂ ಇದಕ್ಕೆ 4 ಫೀಟಿನ ಸಾಲ ಬಿಡೋದ್ರಿ. ಓಕೆ ಹಾಂ ಕಬ್ಬಿ ಹಂಗೆ ಬಿಡ್ತಾರೆ ಹಂಗೆ. 4 ಫೀಟಿನ ಸಾಲ ಬಿಟ್ಟು ಡ್ರಿಪ್ ಮಾಡೋದ್ರಿ. ಓಕೆ ಹಾಂ ಡ್ರಿಪ್ ಮಾಡಿ ಡ್ರಿಪ್ಪಿನ ಪೈಪ್ ಇದ್ರ ಮೇಲೆ ಹಾಕಿದ್ರೆ ಬೋದಿನ ಮೇಲೆ. ಬೋದಿನ ಮೇಲೆ ಕಂಟಿನ್ಯೂ ಅಂದ್ರೆ 2 ಕಡೆ ನಡುವೆ ಆಗ್ಬಿಡೋದು, 2 ಕಡೆ ಯೂಸ್ ಆಗ್ಬಿಡ್ತಾರೆ. 2 ಕಡೆ ನೀರು ಚೊಕ್ಕೋತಾರ. ಓಕೆ 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 ಅಂದ್ರೆ ಮಣ್ಣ ಹರಿದು ಹೋಗಲ್ರಿ. ಖಾತ ಕೂಡ ಹರಿದು ಹೋಗಲ್ಲ. ಓಕೆ ಇದಕ್ಕೆ ನೀರು ಎಷ್ಟು ಬೇಕು ಅಟ್ಟೆ ಬಿಡೋದು. ಮಾಯ್ಶ್ಚರ್ ನೋಡೋದು ಅಷ್ಟು ಬಿಡೋದು. ಓಕೆ ಹಸಿ ಇದು ಹೊಸ ಐಟಮ್ ಮಾಡ್ಬೇಕಲ್ಲತ್ತೀನಿ. ಇಲ್ಲ ಮಾಡ್ರಿ ಸರ್ ಮಾಡ್ರಿ, ಇದು ಸಕ್ಸಸ್ ಆಗ್ತೈತೆ ರೀ. ಇದು ಮಾರ್ಕೆಟ್ ಒಂದ್ಸರ್ತಿ ಎಷ್ಟು ಪ್ರೈಸ್ ಅಂತ ಹೇಳ್ರಿ, ಆಯ್ತಂತ ಹೋತಂತ ಹೇಳ್ರಿ ನಮಗೆ. ನಮ್ಮ ರೈತರು ಹೇಳ್ತೀವಿ, ಅವ್ರನ್ನು ನಿಮ್ಮ ವಿಡಿಯೋ ಮುಖಾಂತರ ಅವರು ಮೋಟಿವೇಟ್ ಆಗಿ ಇದು ವಿಡಿಯೋ ಚಿಯಾ ಸೀಡ್ ಹಾಕಿದ್ರೆ ಅವ್ರನ್ನೂ ಒಂದು ಆದಾಯ ಬಂದಾಗ ಆಗ್ತದೆ ಸರ್. ಹೌದ್ರಿ. ಸೊ ಇದು ದನ ಕೂಡ ತಿಂಬಲ್ಲ ನೋಡ್ರಿ ಸರ್. ಹೌದು ಸರ್, ದನ ತಿಂಬಲ್ಲ, ಮೇಕೆ ತಿಂಬಲ್ಲ, ಹಂದಿ ತಿಂಬಲ್ಲ, ಯಾವ ತಿಲ್ಲಾರದ ಪದಾರ್ಥ ಅದ ಇದು. ಓಹೋ ಬೈಲಿ ಹಚ್ಚೋದೇ ಬೇಡ್ರಿ. ಬೇಲಿ ಹಚ್ಚೋದೇ ಬೇಡ್ರಿ, ಬೇಲಿ ಹಚ್ಚೋದೇ ಬೇಡ ಊಟ. ಅಂದ್ರೆ ನೀವು ಒಂದು ಇದೊಳ ಸೀಸನ್ ನೀವು ಅಬ್ಸರ್ವ್ ಮಾಡಿಬಿಟ್ರಿ ಪೂರಾ ಈಗ. ಓಕೆ ಓಕೆ ಸರ್ ಓಕೆ. ಸಹ್ಯಾದ್ ಸರ್ದಿಂದ ಮಾಹಿತಿ ಐತ್ರಿ ಇದು. ಸರಿ ಸರ್, ಅವ್ರು ಬಂದು ಮಾಹಿತಿ ಕೊಟ್ಟದಕ್ಕೆ ನಮ್ಮ ಮುಂದೆ ನೋಡ್ಬೇಕಿದಕ್ಕೆ ಟ್ರೈ ಮಾಡ್ಬೇಕಂತೇಳಿ 20 ಮಂದಿದಾಗ ನಾವು ಒಬ್ಬ ಮಾಡಿ ನೋಡ್ರಿ. ಇದು ಕೊಟ್ಟ ಬಿಟ್ಟಿಲ್ರಿ. ಓಕೆ ಸರ್, ಅವ್ರು ಏನು ಹೇಳ್ತಾರದು ಇದು ಮಾಡ್ಬೇಕು ನೋಡೋಣ ಅಂತೇಳಿ ಟ್ರೈ ಮಾಡಬೇಕಲ್ರಿ ಮನುಷ್ಯ ಅಂದ್ಮೇಲೆ. ಹೌದು ಸರ್, ಹೌದು ರೈತರಿದ್ದಾಗ ಮಾಡ್ಲೇಬೇಕಾದ್ರೆ ಹಳೇದ್ ಪದ್ಧತಿ ಎಲ್ಲ ಹಳೇದೇ ಮಾಡ್ಕೊತ ಬಂದ್ರೆ ಆಗ್ತಾ ಇಲ್ಲ. ಇದು ಒಂದ್ಸರ್ತಿ ಆಯ್ತಂದ್ರೆ ಎಲ್ಲಿ ಲುಕ್ಸಾನ್ ಆಗ್ಲತ್ತೀವಿ ಹಂಗನು ಅದು ಲುಸ್ಕಾನ್ ಸಂಗಡ ಲುಸ್ಕಾನ್ ಅಂತೇಳಿ ಈ ಪ್ರಕಾರ ಮಾಡೀನಿ. ರೈತರಿಗೆ ನಾವು ಮೆಡಿಸಿನ್ ಇಲ್ಲದೆ ಬೆಳೆ ಬೆಳಿಬೇಕಾದ್ರೆ ಇದೇ ಬೆಳಿಬೇಕು, ಇದೇ ಬೇಕ್ರಿ. ಕೆಮಿಕಲ್ ಫ್ರೀ ಅಲ್ರಿ, ಅಲಾವಧಿ ಬೆಳಿ ಅಲ್ರಿ ಇದು. ಹೌದು ಸರ್, ಹೌದು. ಒಂದ್ ವರ್ಷನಾಗ 2 ಬೆಳಿ ತಗೋಬಹುದು ನಾವು ಆರಾಮ್ಸಿ ಸರ್. ಫಸ್ಟ್ ಹೆಸರು ಹಾಕ್ಬೋದು, ಉದ್ದ ಹಾಕ್ಬೋದು, ಆಮೇಲೆ ಚೀ ಹಾಕ್ಬೋದು ಅಥವಾ ಕಿನ್ಯೂ ಹಾಕ್ಬೋದು. ಕಿನ್ಯೂ ಹಾಕ್ಬೋದು. ನಮ್ಗೆ ಒಳ್ಳೆ ಇಳುವರಿ ಕೊಡ್ತಾರೆ ರೈತರಿಗೆ ಇದು ಸರ್. ಹಾ ರೀ, 1 ಎಕರೆಗೆ ಸುಮಾರು 3 ಕ್ವಿಂಟಲ್ ಬಡದ್ರ ಬಿ 75,000 ರೂಪಾಯಿ ಬರ್ತಾರೆ. ಸುಮ್ಮ 25,000 ಹಿಡಿದ್ರು ಬಿ ನಾರ್ಮಲಿ ಇದು. ಹೌದು, 75,000 ರೂಪಾಯಿ 3 ತಿಂಗಳಿಗೆ ಯಾರು ಕೊಡಿರುತ್ತೆ? ಶ್ರಮಪಟ್ಟು ದುಡಿದ್ರ ಅದಕ್ಕೆ ಹೆಚ್ಚು ಬಿ ಆಗೋದ್ರಿ ಇದು. ಆಗ್ತದೆ ಶ್ರಮಪಟ್ಟು ದುಡಿಬೇಕ್ರಿ ಅಷ್ಟೇ. ಇದ್ರ ಬಗ್ಗೆ ಕಾಳಜಿ ವಹಿಸಿ ನೀರು ಯಾವಾಗ ಹಾಯಿಸ್ಬೇಕು, ಇದಕ್ಕೆ ಏನು ಮಾಡ್ಬೇಕು ಅನ್ನೋದು ಕಾಳಜಿ ವಹಿಸಿದ್ರೆ ಆಗ್ತಾರಟ್ಟೆ. ಓಕೆ ಸರ್, ಅದಕ್ಕೆ ಸರ್ ನಿಮ್ಮ ರೈತರ ಪರವಾಗಿ ಸರ್ ನಿಮ್ಗೆ ಟೈಮ್ ಸಮೇತ ಕೊಟ್ಟಿದ್ಕ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.